ಓಂ ಸಾಯಿರಾಮ್. ಹರ ಹರ ಮಹಾದೇವ. ಶಂಭೋ ಶಂಕರ. ನಮಸ್ತೆ ಗಾಯ್ಸ್. ನಮ್ಮ ಆಧ್ಯಾತ್ಮ ಅನ್ನೋದು ತುಂಬ ಮಹತ್ವಪೂರ್ಣವಾದದ್ದು. ಸೊ ಆಧ್ಯಾತ್ಮ ಅನ್ನೋದು ಎಲ್ಲರಿಗೂ ಬರಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಲ್ಲೂ ಆಧ್ಯಾತ್ಮ ಅಂತ ಇರುತ್ತೆ. ಬಟ್ ಅದನ್ನು ನಾವು ಕಂಡುಕೊಳ್ಳೋದ್ರಲ್ಲಿ ತುಂಬ ನಿಧಾನ ಮಾಡ್ತೀವಿ. ಸೊ ನಿಧಾನ ಮಾಡೋದು ಯಾಕೆ ಅಂದರೆ ಪ್ರತಿಯೊಂದು ಅದರದ್ದೇ ಆದ ಸಮಯ ಬರಬೇಕು. ಊಟ ಮಾಡೋಕ್ಕೂ ಒಂದು ಸಮಯ ಬರಬೇಕು, ಮಲ್ಕೊಳ್ಳೋಕ್ಕೂ ಒಂದು ಸಮಯ. ಸೊ ಹಾಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಅಧ್ಯಾತ್ಮ ಅನ್ನೋ ಒಂದು ದಾರಿಲಿ ಹೋಗ್ಬೇಕಂದ್ರೆ ನಮಗೂ ಅದರದ್ದೇ ಆದಂಥ ಸಮಯ ಬರಬೇಕು, ಅದರದ್ದೇ ಆದಂಥ ಕಷ್ಟ, ಸ್ಟ್ರಗಲ್ಸ್, ಆ ಡೇಸ್ ಬರಬೇಕು ನಮ್ಮ ಜೀವನದಲ್ಲಿ. ಆ ಡೇಸ್ ನಮ್ಮ ಜೀವನದಲ್ಲಿ ಬರಬೇಕಂತಂದರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನೋ ಮನೋಶಕ್ತಿ ಹೊಂದಿರಬೇಕು. ಆ ಮನೋಶಕ್ತಿ ಹೊಂದಿದ್ದಾಗ ಮಾತ್ರನೇ ಆ ಒಂದು ಸ್ಟ್ರಗಲ್ ಡೇಸ್ ಸ್ಟಾರ್ಟ್ ಆದಾಗ ಆವಾಗ ನಮ್ದು ಆಧ್ಯಾತ್ಮ ಅನ್ನೋ ಕಡೆ ನಮ್ಮ ದಾರಿ ಒಬ್ಬರು ಮೀನ್ಸ್ ಒಂದು ಶಿವ ಈಸ್ ಅ ಅಧ್ಯಾತ್ಮ ಗುರು. ನನ್ನ ಶಿವ ಈಸ್ ಅ ಅಧ್ಯಾತ್ಮ ಗುರು. ಸೊ ಒಬ್ಬೊಬ್ಬರು ಒಂದೊಂದು ಆಧ್ಯಾತ್ಮ ದಾರಿಯಲ್ಲಿ ನಡೀತಾರೆ. ಒಬ್ಬರು ಒಂದು ಕಾಳಿಕಾ ಅಮ್ಮನ ದಾರಿಯಲ್ಲಿ ನಡೀತಾರೆ, ಒಬ್ಬರು ರಾಘವೇಂದ್ರ ಸ್ವಾಮಿ ದಾರಿಯಲ್ಲಿ ನಡೀತಾರೆ, ಒಬ್ಬರು ಸಾಯಿಬಾಬಾ ದಾರಿಯಲ್ಲಿ ನಡೀತಾರೆ. ಸೊ ಅವರ ಇಚ್ಛೆ, ಯಾವ ದೇವರು ನಮ್ಮ ಇಚ್ಛೆಗೆ ನಮ್ಮನ್ನ ಅವ್ರ ದಾರಿಗೆ ಕರ್ಕೊಳ್ಳೋಕೆ ಬರ್ತಾರೋ ಆ ಒಂದು ದೇವರ ದಾರಿಲಿ ನಾವು ಹೋಗ್ತೀವಿ. ನನ್ನ ದಾರಿಯಲ್ಲಿ ನನ್ನನ್ನು ಅವರ ದಾರಿಗೆ ಕರ್ಕೊಂಡು ಹೋಗಿದ್ದು ನಮ್ಮ ಶಿವ ಪರಮಾತ್ಮ. ಸೊ ಹಾಗಾಗಿ ನಾನು ಶಿವ ಪರಮಾತ್ಮನ ನಂಬ್ತೀನಿ. ಸೊ ಹಾಗಾಗಿ ನನ್ನ ಹರ ಹರ ಮಹಾದೇವ ಅಂತ ನಾನು ಪ್ರತಿ ಕ್ಷಣ ನನ್ನ ಮನಸ್ಸಲ್ಲಿ ಅದು ಓಡ್ತಾನೇ ಇರುತ್ತೆ. ಶಿವ 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 ಅಂತ ನನ್ನ ಮನಸ್ಸಲ್ಲಿ ಓಡ್ತಾನೇ ಇರುತ್ತೆ. ಆ ಒಂದು ಜಪ ನಾನು ಮಾಡ್ತಾನೆ ಇರ್ತೀನಿ. ನಾನು ವೆದರ್ ಐ ಆಮ್ ಟಾಕಿಂಗ್ ವಿತ್ ಯು, ಇಲ್ಲ ಕೆಲಸ ಮಾಡ್ತೀನಿ, ಏನೇ ಮಾಡ್ತಿದ್ರು ನನ್ನ ಮನಸ್ಸಲ್ಲಿ ಆ ಒಂದು ಹರ ಹರ ಮಹಾದೇವ, ಇಲ್ಲ ಶಂಭೋ ಶಂಕರ, ಓಂ ನಮಃ ಶಿವಾಯ, ಈ ಒಂದು ಪದಗಳು ನನ್ನ ಆತ್ಮ ಮನಸ್ಸಲ್ಲಿ ಓಡ್ತಾನೆ ಇರುತ್ತೆ. ಸೊ ಇವತ್ತು ನಾನು ನಿಮಗೆ ಒಂದು ಶ್ಲೋಕ ಹೇಳ್ತೀನಿ. ಆ ಶ್ಲೋಕ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಂಥ ಕೆಟ್ಟ ಸಿಚುವೇಶನ್ ಬರಲಿ, ಆ ಸಿಚುವೇಶನಲ್ಲಿ ನೀವು ಆ ಒಂದು ಶ್ಲೋಕನ ಹೇಳ್ಕೊಳ್ಳಿ. ಸೊ ಅದು ನೀವು ಹೇಳ್ಬೋದು, ಹೇಳ್ಕೊಂಡಿದ್ದ ತಕ್ಷಣ ನಿಮಗೆ ಏನೋ ಆ ಟೈಮಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತಾ, ಎಲ್ಲ ದೇವ್ರು ಬಂದು ನಿಮಗೆಲ್ಲ ಸರಿ ಮಾಡಿಬಿಡ್ತಾರಾ? ಸೊ ಈ ಥರ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಕೊಡೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಮ್ಮಿಡಿಯೇಟ್ ರಿಸಲ್ಟು ನಿಮಗೆ ಸಿಕ್ಕಲ್ಲ. ಯಾವುದೂ ಏನೇ ಆದ್ರೂ ನೀವು ತಲೆಗೊಂದು ಆಯಿಲ್ ಮಾಡ್ತೀರಾ, ಒಳ್ಳೆ ಲಾಂಗ್ ಹೇರ್ ಬೇಕಾದ್ರೂ ಇಟ್ಸ್ ಟೇಕ್ ಟೈಮ್ ಅಲ್ಲ. ಸೊ ಹಾಗೆ ಜೀವನದಲ್ಲೂ ಪ್ರತಿಯೊಂದು ಸಂದರ್ಭಗಳಿಗೂ ನಿಮಗೊಂದು ಸೊಲ್ಯೂಷನ್ ಬೇಕು ಅಂತಂದರೆ ನೀವು ವೆಯ್ಟ್ ಮಾಡಬೇಕು. ಆ ಒಂದು ಟೈಮ್ನ ನೀವು ಆ ಒಂದು ನೋವು ಫೀಲಿಂಗ್ಸನ್ನ ನೀವು ತೊಗೊಂಡು ಅದರಿಂದ ಪಾಠ ಕಲಿಬೇಕು. ಆವಾಗ ಮಾತ್ರ ನಿಮಗೆ ಆ ಒಂದು ಸೊಲ್ಯೂಷನ್ ಸಿಗಿದಾಗ ನಿಮ್ಗೆ ಅದ್ರ ಬೆಲೆ ಅರ್ಥ ಆಗೋದು. ಸೊ ಹಾಗಾಗಿ ಆ ಒಂದು ಶ್ಲೋಕ ಹೇಳ್ತೀನಿ ನಾನು. ಸೊ ದಯವಿಟ್ಟು ನೀವು ಇದನ್ನು ಯಾವಾಗಲೂ ಹೇಳ್ಕೊಳ್ಳಿ. ತುಂಬಾ ಒಳ್ಳೆಯದು ಗಾಯ್ಸ್. ತುಂಬ ಅಂತಂದರೆ ಯು ವಿಲ್ ಗೆಟ್ ಪೀಸ್ ಆಫ್ ಮೈಂಡ್, ಆಯಿತಾ? ಸೊ ಅದು ಶ್ಲೋಕ ಬಂದು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ. ಸೊ ಇದ್ರ ಅರ್ಥ ಏನಂದರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಾಸುದೇವನ ಮಗನಾದ ಶ್ರೀಕೃಷ್ಣ ಪರಮಾತ್ಮನೇ, ನಮ್ಮ ಕಷ್ಟ ಪಾಪಗಳನ್ನು ನಾಶ ಮಾಡುವ ಪ್ರಭುವೇ, ನಮ್ಮ ಕಷ್ಟ ಪಾಪಗಳನ್ನು ನಾಶ ಮಾಡು ತಂದೆ. ಗೊತ್ತಿದೆಯೋ ಗೊತ್ತಿಲ್ಲದೆಯೋ ನನ್ನ ತಪ್ಪು, ನನ್ನ ಪಾಪಗಳನ್ನು, ನನ್ನ ಕಷ್ಟಗಳನ್ನು ದಯವಿಟ್ಟು ನೀನು ನಾಶ ಮಾಡು. ಅಂದರೆ ಕಷ್ಟಗಳನ್ನ ನಿವಾರಣೆ ಮಾಡಿ ನನಗೊಂದು ಧೈರ್ಯ ಕೊಡು ಅನ್ನೋ ಒಂದು ಈ ಶ್ಲೋಕದ ಅರ್ಥ. ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್? ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಸಾಯಿರಾಮ್. ಹರ ಹರ ಮಹಾದೇವ. ಈ ಶ್ಲೋಕನ ದಯವಿಟ್ಟು ಹೇಳ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ, ಬರೀರಿ.
ಪದೇ ಪದೇ ನೀವು ಮನಸ್ಸಲ್ಲಿ ಹೇಳ್ಕೊಳ್ತಾ ಇರಿ. ನೀವು ಎಷ್ಟು ಹೇಳ್ಕೊಳ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ಇಮಿಡಿಯೇಟ್ ರಿಸಲ್ಟ್ಗೆ ಡೋಂಟ್ ಎಕ್ಸ್ಪೆಕ್ಟ್, ವೆಯ್ಟ್ ಮಾಡಿ. ಯು ವಿಲ್ ಗೆಟ್ ಪೀಸ್ ಆಫ್ ಮೈಂಡ್. ಇವಾಗ ಕೆಲವೊಂದು ಸಿಚುವೇಶನ್ ನಿಮ್ಗೆ ತುಂಬ ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ, ಫ್ರಸ್ಟ್ರೇಷನ್, ನೋವು, ಕೋಪ, ಕಿರ್ಚಾಟ, ಈ ಟೈಮಲ್ಲಿ ನಿಮಗೆ ಬೇಕಾಗಿರೋದೇನು? ತಾಳ್ಮೆ, ಸಮಾಧಾನ, ಸೈಲೆಂಟ್. ರಿಯಾಕ್ಷನ್ ಮೀನ್ಸ್ ರಿಯಾಕ್ಟ್ ಮಾಡಬಾರ್ದು ಅಂತಂದರೆ ಯು ವಾಂಟ್ ಆಲ್ ದೋಸ್ ಥಿಂಗ್ಸ್. ಪೀಸ್, ತಾಳ್ಮೆ ಎಲ್ಲನೂ ಬೇಕಲ್ಲ. ಸೊ ಯು ವಿಲ್ ಗೆಟ್ ದಿಸ್ ಥಿಂಗ್. ನಿಮ್ಗೆ ಈ ಒಂದು ತಾಳ್ಮೆ, ಸಮಾಧಾನ, ಪ್ರಶಾಂತತೆ ಸಿಗುತ್ತೆ. ಸೊ ಆಮೇಲೆ ಆಟೋಮೆಟಿಕ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ವೆಯ್ಟ್ ಮಾಡಿ. ಸೊ ಓಂ ಸಾಯಿರಾಮ್.